ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ತಿಂಗಳುಗಳ ನಂತರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡುವಂಥ ಐಡಿಯಾ ನನಗೇನೂ ಇರಲಿಲ್ಲ. ರೀಸೆಂಟಾಗಿ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ, ಅಂದರೆ ನಿನ್ನೆ ಅಷ್ಟೇ ಬಂದೆ. ಶಿವರಾತ್ರಿ ದಿನ ನಾನು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೋಗಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನಿನ್ನೆ ಅಷ್ಟೇ ವಾಪಸ್ ಬಂದಿದ್ದು. ಸೊ ಇದಕ್ಕೆ ಮುಂಚೆ ನಾನು ಯಾವತ್ತೂ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಕೂಡ ಹೋಗಿ ಬಂದಿದ್ದು. ಮುಂಚೆ ಬಿಫೋರ್ ದಟ್ ನಾನು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಮೈಂಡಲ್ಲಿ ಏನೂ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡಬೇಕು, ಅವ್ರ ಸನ್ನಿಧಾನಕ್ಕೆ ಹೋಗಿ ಬರಬೇಕು ಮಂತ್ರಾಲಯಕ್ಕೆ ಅಂತ ಏನೂ ಕೂಡ ನನಗೆ ತಲೆಯಲ್ಲಿ ಏನೂ ಇರಲಿಲ್ಲ. ಸೊ ರೀಸೆಂಟಾಗಿ ಒಂದು 4 ವಾರಗಳಿಂದ ನನಗೆ ಗೊತ್ತಿಲ್ಲದೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ಮೊದಲನೇ ವಾರ ಜಸ್ಟ್ ನಾನು ಭಕ್ತಿಯಿಂದ ಪೂಜೆ ಮಾಡಿಕೊಂಡೆ. 2ನೇ ವಾರದಿಂದ ನನಗನ್ನಿಸ್ತು ಯಾಕೆ ನಾನು ರಾಯರ ವಾರ ಅಂದರೆ ಗುರುವಾರದೊತ್ತು ನಾನು ಒಪ್ಪತ್ತನ್ನ ಮಾಡಬಾರ್ದು, ಅಂದರೆ 2 ಟೈಮ್ ಉಪವಾಸ ಇದ್ದು 1 ಟೈಮ್ ಊಟನ ಮಾಡೋವಂಥದ್ದು. ಸೊ ಯಾಕೆ ನಾನು ಇದನ್ನು ಮಾಡಬಾರ್ದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಗುರುವಾರನ. ಈ ಮೊನ್ನೆ ಗುರುವಾರಕ್ಕೆ 3 ವಾರ ಕಂಪ್ಲೀಟ್ ಆಯಿತು. ಅಂದರೆ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದಷ್ಟೇ. ನನ್ನ ಇಷ್ಟು ವಾರ ಅಂತ ನಾನು ಬೇಡ್ಕೊಳ್ಳೋದಿಲ್ಲ. ನನ್ನ ಕೈಲಿ ಎಷ್ಟು ಆಗುತ್ತೋ, ಎಷ್ಟು ವಾರಗಳಾಗುತ್ತೋ, ಅಥವಾ ನಾನು ಬದುಕಿರೋವರೆಗೂ ಆಗುತ್ತೋ, ಎಷ್ಟು ವಾರಗಳಾಗುತ್ತೋ ಅಷ್ಟು ವಾರ ನಾನು ನಿಮ್ಮ ಸೇವೆನ ಮಾಡ್ತೀನಿ. ಅಂದರೆ ನಿಮ್ಮ ಗುರುವಾರದೊತ್ತು ಗುರುವಾರದೊತ್ತು ಒಪ್ಪತ್ತನ್ನು ಮಾಡ್ತೀನಿ ಅಂತ ಬೇಡ್ಕೊಂಡೆ ಅಷ್ಟೇ. ಸೊ ಮೊದಲನೇ ವಾರ ಒಪ್ಪತ್ತು ಮಾಡೋ ವಾರದಲ್ಲೇ ಒಂದಿಷ್ಟು ಚೇಂಜಸ್ನ ನೋಡಿದೆ. 2ನೇ ವಾರ ಒಪ್ಪತ್ತು ಗುರುವಾರ, ಅಂದರೆ 2ನೇ ವಾರ ಗುರುವಾರ ಟೈಮಲ್ಲಿ ಸಾಕಷ್ಟು ಚೇಂಜಸ್ನ ನೋಡಿದೆ. 2ನೇ ವಾರದಲ್ಲೇ ನನ್ನ ಮೈಂಡಿಗೆ ಬಂದಿದ್ದು ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರನ್ನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ. ಸೊ ಅದೇ ರೀತಿ ಬಂದು ನನ್ನ ಹಸ್ಬೆಂಡ್ನ ಕೂಡ ಕೇಳಿದೆ. ಯಾಕಂದರೆ ಅವ್ರಿಗೆ 3 ದಿನ ಲೀವ್ ಇತ್ತು. ಶಿವರಾತ್ರಿ ದಿನ ಮತ್ತು ಸಾಟರ್ಡೆ ಮತ್ತು ಸಂಡೇ 3 ದಿನ ಲೀವ್ ಇರೋದ್ರಿಂದ ಜಸ್ಟ್ ಹೋಗಿ ಕೇಳಿದೆ. ಹೇಗೋ ಅವ್ರಿಗೆ ಲೀವ್ ಇದೆ, ಹೋಗಿ ಬರೋಣ ಅಂತ ಅವ್ರಿಗೆ ಕೇಳಿದ್ಕೆ ಅವ್ರು ಒಂದೇ ಸರ್ತಿಗೆ ಆಯಿತು ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಅವತ್ತಿನ ದಿನವೇ ನಾನು ಟಿಕೆಟ್ಸ್ನ ಬುಕ್ ಮಾಡಿದ್ದು. ಹೋಗೋದು ಮತ್ತು ರಿಟರ್ನ್ ಎರಡೂ ಕೂಡ ಟಿಕೆಟ್ಸ್ ಬುಕ್ ಮಾಡಿ ಹೋಗಿ ರಾಯರ ದರ್ಶನ ಮುಗಿಸ್ಕೊಂಡು ರಿಟರ್ನ್ ನಿನ್ನೆ ಅಷ್ಟೇ ಬಂದ್ವಿ. ಸೊ ನಾನು ಏನಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಯಾವ ರೀತಿಯೂ ಐಡಿಯಾ ಇರಲಿಲ್ಲ ಈ ಥರ ವಿಡಿಯೋ ಮಾಡಬೇಕು ಅಂತ. ಯಾಕೆ ಅಂದರೆ ನನ್ನ ಲೈಫಲ್ಲಿ ಒಂದಿಷ್ಟು ಚೇಂಜಸ್ನ ನೋಡ್ತಾ ಇದ್ದೀನಿ ಮತ್ತು ಪವಾಡಗಳನ್ನು ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕಷ್ಟೇ ಶೇರ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಯಾವ ರಾಯರನ್ನ ಪೂಜೆನೇ ಮಾಡ್ತಾ ಇರಲಿಲ್ಲ. ಜಸ್ಟ್ ದೇವ್ರ ಮೇಲೆ ಭಕ್ತಿ ಇತ್ತಷ್ಟೇ. ಜಸ್ಟ್ ಕೈ ಮುಕ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೆ. ಈಗ ಒಂದು 4 ವಾರಗಳಿಂದ ಯಾಕೋ ನನ್ನ ಮನಸ್ಸಲ್ಲಿ ರಾಯರನ್ನ ಪೂಜೆ ಮಾಡಬೇಕು, ಅವ್ರನ್ನ ಬೇಡ್ಕೋಬೇಕು, ನನ್ನ ಕಷ್ಟಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೋಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಕನಸಲ್ಲೆಲ್ಲ ಮಂತ್ರಾಕ್ಷತೆ ಬರ್ತಾಯಿತ್ತು. ಯಾರೋ ಒಂದು ತಪ್ಪಲೆಯಲ್ಲಿ ಮಂತ್ರಾಕ್ಷತೆನ ಇಟ್ಕೊಂಡು ಇಟ್ಕೊಂಡು ನಿಂತಿರೋ ರೀತಿ ನನಗೆ ಕನಸು ಬರ್ತಾಯಿತ್ತು. ಸೊ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು 6-6.5 ವರ್ಷಗಳಿಂದ ನನ್ನ ಹೆಲ್ತಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾಯಿತ್ತು. ಅಂದರೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾಯಿತ್ತು. ಯಾವ ಹಾಸ್ಪಿಟಲ್ಗೆ ಹೋದ್ರೂ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಅಂತ ಬರ್ತಾಯಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಯಾವಾಗ ನಾನು ರಾಯರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅದ್ರ ಬಗ್ಗೆ ನನಗೆ ಯೋಚನೆನೂ ಇಲ್ಲ. ನನಗೆ ಈ ರೀತಿ ನನ್ನ ಬಾಡಿನಲ್ಲಿ ಪ್ರಾಬ್ಲಮ್ ಆಗ್ತದೆ, ನನಗೆ ಪೇಯ್ನ್ ಆಗ್ತದೆ ಅನ್ನೋದೊಂದು ಏನೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ತುಂಬ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಮುಂಚೆ ವಿಡಿಯೋದಲ್ಲಿ ನಾನು ಯಾವ ವೀಡಿಯೋಸ್ನಲ್ಲೂ ಈ ರೀತಿ ಶೇರ್ ಮಾಡ್ಕೊಂಡಿಲ್ಲ. ನನಗೆ ಈ ರೀತಿ ಪ್ರಾಬ್ಲಮ್ ಇದೆ, ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಅಂತ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪವಾಡ ಆಗಿದೆ ನನ್ನ ಲೈಫಲ್ಲಿ ಅಂತ. ಸೊ ಸಾಕಷ್ಟು ನಂತರ ತುಂಬ ಜನ ಅನುಭವಿಸ್ತಾ ಇರ್ತಾರೆ ಈ ರೀತಿ ಪ್ರಾಬ್ಲಮ್ಸ್. ಅಂದರೆ ನೆಗೆಟಿವಿಟಿ, ಅಂದರೆ ಯಾವುದೋ ಒಂದು ದುಷ್ಟಶಕ್ತಿಗಳಿಂದ ಏನೋ ಒಂದು ಪ್ರಾಬ್ಲಮ್ ಆಗ್ತಿರ್ಬೋದು, ಅಥವಾ ಯಾರೋ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಮಾಡಿಸ್ತಾ ಇರ್ಬೋದು. ಈ ರೀತಿ ಸಾಕಷ್ಟು ನನ್ನ ಜೀವನದಲ್ಲೂ ಕೂಡ ಆಗಿದೆ. ಅದೇ ರೀತಿ ಆಗಿದೆಯೋ ಅಥವಾ ನನ್ನ ಭ್ರಮೆನೋ ಅದು ಗೊತ್ತಿಲ್ಲ. ಬಟ್ ನನ್ನಲ್ಲಿ ಚೇಂಜಸ್ ನೋಡ್ತಾ ಇರೋದಂತೂ ಸತ್ಯ ಇವಾಗ. ಅದಕ್ಕೋಸ್ಕರ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ನಾವು ಹೋಗಿರೋದ್ರಿಂದ ಅದ್ರ ಬಗ್ಗೆ ನಮಗೆ ಅಲ್ಲಿ ಹೇಗಿರಬೇಕು, ಅಲ್ಲಿ ಹೇಗೆ ನಡ್ಕೋಬೇಕು, ಅಲ್ಲೆಲ್ಲ ಹೇಗೆ ಇರಬೇಕು, ಅಂದರೆ ಅಲ್ಲೆಲ್ಲ ಹೇಗೆ ಸಿಗುತ್ತೆ, ರೂಮ್ಸ್ ಆಗಿರ್ಬೋದು, ಅಲ್ಲೆಲ್ಲ ದರ್ಶನಕ್ಕಾಗಿರ್ಬೋದು, ಹೇಗೆ ಹೋಗಬೇಕು ಏನಂದರೆ ಏನೂ ಗೊತ್ತಿರಲಿಲ್ಲ ನಮಗೆ. ಜಸ್ಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲೇ ಬೇಡ್ಕೊಂಡು ಹೋಗಿದ್ವಿ ರಾಯರ್ಗೆ. ನಮ್ಮ ಮನೇಲಿ ಒಂದು ಫೋಟೋ ಕೂಡ ಇರಲಿಲ್ಲ ರಾಯರ್ದು. ನಿನ್ನೆ ಮಂತ್ರಾಲಯದಿಂದ ತೊಗೊಂಡು ಬಂದಿರೋ ಫೋಟೋ ಅದು ನೀವು ನೋಡ್ತಿರೋಂಥದ್ದು. ಜಸ್ಟ್ ನಾವು ಇಲ್ಲಿ ಹೋಗೋ ಟೈಮಲ್ಲಿ ನಾನು ಬೇಡ್ಕೊಂಡು ಹೋಗಿದ್ದು ಅಷ್ಟೇ. ನಾನು ಮತ್ತು ನನ್ನ ಗಂಡ, ನನ್ನ ಮಗಳು 3 ಜನ ಬರ್ತಾ ಇದ್ವಿ. ಮೊದಲನೇ ಸಲ ನಿಮ್ಮ ಸನ್ನಿಧಾನಕ್ಕೆ, ನಿಮ್ಮ ದರ್ಶನಕ್ಕೆ ಅಂತ ಬರ್ತಾ ಇದ್ವಿ. ನೀವೇ ದಾರಿ ತೋರಿಸ್ಬೇಕು, ಅಲ್ಲಿ ಹೇಗೆ ಏನು ಅಂತ ನಮಗೇನೂ ಗೊತ್ತಿಲ್ಲ.
ನೀವೇ ನಮಗೆ ಕೈ ಹಿಡಿದು ನಡೆಸ್ಬೇಕು ಅಲ್ಲೆಲ್ಲ ಅಂತ ಕೇಳ್ಕೊಂಡೇ ಹೋಗಿದ್ದು. ಸೊ ಅದ್ರ ವಿಡಿಯೋ ಕಂಪ್ಲೀಟಾಗಿ ನಾನು ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಈ ವಿಡಿಯೋದಲ್ಲಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ. ಸೊ ಉಳಿದಿರೋ ಅಂಥ ನನಗೇನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಸ್ಟೋರಿನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಡಿ, ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮಗೂ ಕೂಡ ಗೊತ್ತಾಗುತ್ತೆ. ಮೊದಲನೇ ಸಲ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ಯಾರೆಲ್ಲ ರಾಯರ ಮೇಲೆ ಭಕ್ತಿ ಇಟ್ಕೊಂಡಿರ್ತೀರ ಅವ್ರು ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನೀವು ವಿಡಿಯೋನೆಲ್ಲ ನೋಡ್ಕೊಂಡು ಬನ್ನಿ. ಆದರೆ ವಿಡಿಯೋನಲ್ಲಿ ನಾನು ಒಂದಿಷ್ಟು ನನಗಾಗಿರುವಂಥ ಅನುಭವನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಪ್ರೇಟಾಗಿ ಅದರದ್ದೇ ಆದ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಫುಲ್ ವೀಡಿಯೋನ ನೋಡ್ಕೊಂಡು ಬನ್ನಿ. ಇವಾಗ ನಾನು ಮಂತ್ರಾಲಯಕ್ಕೆ ಹೋಗೋದ್ರಿಂದ ಹಿಡಿದು ಹೋಗಿ ಬರೋದು ಎಲ್ಲ ವೀಡಿಯೋನೂ ಹಾಕಿದ್ದೀನಿ. ಅಲ್ಲಿ ಏನೆಲ್ಲ ಆಯಿತು, ಅಲ್ಲಿ ಹೇಗೆಲ್ಲ ನಾವು ಮಾಡಿದ್ವಿ, ಅಲ್ಲಿ ಹೇಗೆಲ್ಲ ನಾವು ದರ್ಶನಕ್ಕೆ ಹೋದ್ವಿ, ಎಲ್ಲ ಪ್ರತಿಯೊಂದು ವೀಡಿಯೋ ಕೂಡ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವಾಗ ಬೆಳಗಿನ ಜಾವ ನಾವು ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಸೊ ನಮ್ಮ ಟ್ರೈನ್ ಇರೋದು ಬಂದು 11 ಗಂಟೆಗೆ. ನಾವು 10:15ಗೆ ಮನೆ ಬಿಟ್ಟಿದ್ದೀವಿ. ನಾವು ಅಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲೆಲ್ಲ ಟೈಮ್ ಆಗುತ್ತೆ ಅಂದ್ಕೊಂಡು ಹೊರಟಿದ್ವಿ ಆಟೋನಲ್ಲಿ. ಸೊ ಇದು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಾವು ಬರೀ ಜಸ್ಟ್ ಟಿಕೆಟ್ಸ್ ಮಾತ್ರ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ನಮಗಲ್ಲಿ ರೂಮ್ಸ್ ಬುಕ್ಕಿಂಗ್ ಸಿಗಲಿಲ್ಲ, ಆನ್ಲೈನಲ್ಲೆಲ್ಲ ಫುಲ್ ಅಂತ ತೋರಿಸ್ತಾ ಇತ್ತು. ಸೊ ಅದಕ್ಕೆ ಹಾಗೆ ಹೊರಟಿದ್ದೀವಿ. ಇವಾಗ ರೈಲ್ವೆ ಸ್ಟೇಷನ್ಗೂ ಕೂಡ ಬಂದ್ವಿ. ಇದು ಬಂದು ನಾವಿರೋವಂಥ ಊರಿನಲ್ಲಿರೋವಂಥ ಸಣ್ಣದೊಂದು ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ 3 ಟ್ರೈನ್ ಸಿಗುತ್ತೆ. ಸೊ ನಮಗೆ ಯಾವುದು ಟೈಮಿಂಗ್ ಅಡ್ಜಸ್ಟ್ ಆಗುತ್ತೋ ಆ ಟೈಮಿಂಗಿಗೆ ನಾವು ಟಿಕೆಟ್ನ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ 10:15ಗೆಲ್ಲ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಸೊ 10:15 ಅಂದರೆ 11 ಗಂಟೆ ಟೈಮ್ ಅಷ್ಟರಲ್ಲಿ ನಮಗೆ ಟ್ರೈನ್ ಬರುತ್ತೆ. ಮುಂಚೆನೇ ಹೋಗಿ ಕೂತ್ಕೊಂಡ್ರೆ ಒಳ್ಳೇದಲ್ವಾ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಆಲ್ರೆಡಿ ಈಗ ರೈಲ್ವೆ ಸ್ಟೇಷನ್ ಒಳಗೆ ಹೊರಟಿದ್ದೀವಿ. ನನ್ನ ಮಗಳಿಗೆ ಫುಲ್ ಖುಷಿ, ಎಲ್ಲೋ ಹೊರಗಡೆ ಹೊರಟಿದ್ದೀವಲ್ಲ ಅಂದ್ಬಿಟ್ಟು. ಸೊ ಹಾಗೆ ತುಂಬ ದಿನದಿಂದ ಅಂದರೆ ಎಷ್ಟು ದಿನ ಸುಮಾರು ವರ್ಷಗಳಿಂದನೇ ಅನ್ಕೋತಿದ್ದೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಅಂದರೆ ಸೊ ಇವತ್ತು ಆ ಟೈಮ್ ಬಂದಿದೆ ಹೋಗೋದಕ್ಕೆ. ಸೊ ಹೊರಟಿದ್ದೀವಿ. ಹಾಗೆ ಟ್ರೈನ್ ಕೂಡ ಬರ್ತಾ ಇದೆ. ಬಂದು ಸುಮಾರು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಒಂದು 15 ಮಿನಿಟ್ಸ್ ಲೇಟಾಗೆ ಬಂತು ಟ್ರೈನು. ಸೊ ಇವಾಗ ಟ್ರೈನ್ ಹತ್ಕೊಂಡು ಹೋಗ್ತಾ ಇರೋದು. ಸೊ ಇವಾಗ 11 ಗಂಟೆಗೆ ನಾವಿಲ್ಲಿ ಕೂತ್ಕೊಂಡ್ವಿ ಅಂದರೆ ಸಂಜೆ ಒಂದು 7:30ಗೆಲ್ಲ ನಾವು ಮಂತ್ರಾಲಯನ ರೀಚ್ ಆಗ್ತೀವಿ. ಗೊತ್ತಿಲ್ಲ ಟ್ರೈನ್ ಡಿಲೇ ಆಗುತ್ತೋ ಅಥವಾ ಬೇಗ ಹೋಗುತ್ತೋ ಅಂತ ಗೊತ್ತಿಲ್ಲ. ನಾವು ಒಂದು ಟೈಮ್ನ ಅಂದ್ಕೊಂಡಿದ್ವಿ, ಅಲ್ಲಿ ಬೇಗ ಹೋದರೆ ಮಂತ್ರಾಲಯನ ಒಂದ್ಸಲ ನೀಟಾಗಿ ಸುತ್ತಾಡಿಕೊಂಡು ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ನೈಟ್ ಬೇಗ ಹೋದ್ವಿ ಅಂದರೆ, ಲೇಟ್ ಆಯಿತು ಅಂದರೆ ನೋಡೋದಕ್ಕಾಗಲ್ಲ ಏನೂ. ಸೊ ಇವಾಗ ಟ್ರೈನಲ್ಲಿ ಕೂತಿದ್ದೀವಿ, ಹೊರಟಿದ್ದೀವಿ. ನಮ್ಮ ಶ್ರೇಯಂಗೆ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ. ಫಸ್ಟ್ ಟೈಮ್ ಎಲ್ಲೋ ಹೋಗ್ತಾ ಇದ್ದೀವಲ್ಲ, ತುಂಬ ದೂರ ಅಂದರೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು. ಸೊ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇನ್ನು ಮಂತ್ರಾಲಯ ಕಡೆ ಇನ್ನೂ ಬಿಸಿಲಿರುತ್ತೆ ಅಂತ ಕೇಳಿದ್ದೀನಿ, ಗೊತ್ತಿಲ್ಲ ಅಲ್ಲಿ ಹೋದರೆ ಎಷ್ಟು ಬಿಸಿಲಿರುತ್ತೆ ಅಂದ್ಬಿಟ್ಟು. ನಾವು ಹೋಗ್ತಾ ಇರುವಾಗಲೇ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಟ್ರೈನಲ್ಲೂ ಕೂಡ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಹೇಗಾದರೂ ಸರಿ ರಾಯರ ದರ್ಶನ ಒಂದು ಮಾಡ್ಕೊಂಡು ಬಂದರೆ ಸಾಕು, ಅಷ್ಟೇ ನಮ್ಮ ಮನಸ್ಸಲ್ಲಿರೋದು. ಆ ರಾಯರೇ ಎಲ್ಲ ದಾರಿ ತೋರಿಸ್ಬೇಕು ನಮಗೆ. ಹಾಗೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಶ್ರೇಯನ್ ಜೊತೆ. ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ. ಅಂದರೆ ತುಂಬ ಬಿಸಿಲಿರೋದ್ರಿಂದ ನಮಗೆ ಸಖತ್ತು ನೀರು ಕುಡಿಸ್ತಾ ಇತ್ತು. ಬಾಟ್ಲ್ ಮೇಲೆ ಬಾಟ್ಲ್ ನೀರು ತಗೋತಾನೇ ಇದ್ವಿ, ಅಷ್ಟು ಬಿಸಿಲು. ಸೊ ಇವಾಗ ಸಂಜೆ ಕೂಡ ಆಗ್ತಾ ಬಂತು. ಇನ್ನೊಂದು 2-3 ಅವರ್ಸಲ್ಲಿ ನಾವು ಮಂತ್ರಾಲಯನ ರೀಚ್ ಆಗ್ತೀವಿ. ಸೊ ಹಾಗೆ ಸುಮ್ಮನೆ ವಿಡಿಯೋ ಮಾಡ್ತಾ ಕೂತಿದ್ದೆ ನಾನು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಮ್ಮ ಶ್ರೇಯ ಬರೀ ಚಾಕ್ಲೇಟ್ಸ್ ತಿಂತಾನೇ ಇದ್ದಾಳೆ. ಟ್ರೈನಲ್ಲಿ ಬರ್ತಾನೆ ಸ್ವಲ್ಪ ಚಾಕ್ಲೇಟ್ಸ್ನ ತೊಗೊಂಡೋಗಿದ್ವಿ, ಅದನ್ನು ತಿಂತಾನೇ ಕೂತಿದ್ದಾಳೆ. ಊಟ ಅಂತೂ ಮಾಡ್ತಾ ಇಲ್ಲ ಅವಳು. ಹಾಗೆ ಸಂಜೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಸಂಜೆ ಆಗ್ತಿರೋದಂಗೆ ಸ್ವಲ್ಪ ನಮಗೆ ತಣ್ಣಗಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಈವ್ನಿಂಗ್ ಆಗ್ತಾ ಇರ್ಬೇಕಾದ್ರೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಬಂತು, ಆವಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ. ಸೊ ಇವಾಗ ನೈಟ್ 8:30 ಅಂದರೆ 7:30ಗೆ ಬರಬೇಕಾಗಿರೋ ಟ್ರೈನು 8:30ಗೆ ಬಂದು ರೀಚ್ ಆಯಿತು.
ಸ್ವಲ್ಪ 1 ಅವರ್ ಲೇಟಾಗಿ ಬಂತು ಟ್ರೈನು. ಇವಾಗ ಮಂತ್ರಾಲಯನ ರೀಚ್ ಆದ್ವಿ. ನಾನು ಟ್ರೈನಿಂದ ಹಿಂಗೆ ಕೆಳಗೆ ಇಳಿತಾ ಇದ್ದಂಗೆ ಅಷ್ಟು ಖುಷಿ ಆಗೋಯ್ತು, ಮಂತ್ರಾಲಯಕ್ಕೆ ಕೊನೆಗೂ ಬಂದುಬಿಟ್ನಲ್ಲ ಅಂದ್ಬಿಟ್ಟು. ಸೊ ಇವಾಗ ಹೊರಗಡೆ ಹೊರಟಿದ್ದೀವಿ ಆಟೋ ಕೇಳೋಕ್ಕೆ ಅಂದ್ಬಿಟ್ಟು. ಸೊ ಆಲ್ರೆಡಿ ತುಂಬ ಜನ ಮಂತ್ರಾಲಯಕ್ಕೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆಟೋ ಅಂತೂ ತುಂಬ ಇದ್ದೇ ಇರುತ್ತೆ ಎನಿ ಟೈಮ್ ಹೊರಗಡೆ. ನಮಗೆ ಆಟೋ ಸಿಗುತ್ತೆ, ನಾವು ಯಾವ ಟೈಮಿಗೆ ಬಂದ್ರೂ ಆಟೋ ಇದ್ದೇ ಇರ್ತವೆ. ಸೊ ಆಟೋನ ವಿಚಾರಿಸೋಣ ಅಂತ ಹೋಗಿದ್ವಿ. ಇಲ್ಲಿ ಹೊರಗಡೆ ನೋಡ್ಬೋದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೇಮ್ ಮಂತ್ರಾಲಯ ದೇವಸ್ಥಾನ ಹೇಗಿದೆಯೋ ಹಾಗೆ ಸ್ವಲ್ಪ ರೀಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಮಂತ್ರಾಲಯನೇ. ಇದು ಸ್ಟೇಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ ಈಗ ಹೊರಟಿದ್ದೀವಿ. ಆಟೋದವರು ಆಲ್ರೆಡಿ ಒಳಗಡೆ ಬಂದು ನಿಂತಿದ್ದಾರೆ, ಬನ್ನಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಇದು ಹೊರಗಡೆ ವ್ಯೂ ನೋಡ್ಬೋದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇಲ್ಲಿಂದ ಮಂತ್ರಾಲಯಕ್ಕೆ ಆಟೋದವರು ಒಬ್ಬರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವಿಬ್ಬರು ಹೋಗ್ತಿರೋದ್ರಿಂದ 100 ರೂಪೀಸ್. ಸೊ ತುಂಬಾ ದೂರ ಇತ್ತು ಸ್ಟೇಷನಿಂದ ಮಂತ್ರಾಲಯಕ್ಕೆ, ಏನಿಲ್ಲ ಅಂದ್ರೂ ಒಂದು 15-16 ಕಿಲೋಮೀಟರ್ ಇತ್ತು. ನಾವು ಎಲ್ಲಿ ಕೂತಿದ್ದೀವಿ ಅಂದರೆ ಆಟೋ ಹಿಂದೆಗಡೆ ಕೂತಿದ್ದೀವಿ. ಫಸ್ಟ್ ಟೈಮ್ ನಾವು ಆ ರೀತಿ ಕೂತಿರೋದು. ಎಷ್ಟು ಖುಷಿ ಆಗ್ತಾಯಿದೆ ನನಗೆ ಅಂದರೆ, ಈ ರೀತಿ ಯಾವತ್ತೂ ನಾನು ಹೋಗಿರಲಿಲ್ಲ. ತುಂಬಾ ಖುಷಿ ಆಗ್ತಾಯಿದೆ. ನಮ್ಮ ಶ್ರೇಯಂಗೂ ನನ್ನ ಹಸ್ಬೆಂಡ್ಗೆ ಭಯ, ಎಲ್ಲಿ ಇವ್ರು ಬಿದ್ದೋಗ್ಬಿಡ್ತಾರೋ ಅಂತ. ಅವ್ರು ಹೇಳ್ತಾ ಇದ್ದಾರೆ ಗಟ್ಟಿಯಾಗಿ ಕೂತ್ಕೋ, ವೀಡಿಯೋ ಆಮೇಲೆ ಮಾಡು ನೀನು, ಗಟ್ಟಿಯಾಗಿ ಕೂತ್ಕೋ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲ, ಇದು ಸ್ವಲ್ಪ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಆಟೋನಲ್ಲಿ ಹೋಗಬೇಕಾದ್ರೆ. ಹಾಗೆ ಅರ್ಧ ಗಂಟೆ ಹಿಡಿತು ನಮಗೆ ಆಟೋದಿಂದ ಮಂತ್ರಾಲಯಕ್ಕೆ ಹೋಗೋದಕ್ಕೆ. ಸೊ ಇಲ್ಲಿ ಬುಕ್ಕಿಂಗ್ಗೆ ಅಂತ ಬಂದ್ವಿ, ರೂಮ್ ಬುಕ್ ಮಾಡೋದಕ್ಕೆ ಅಂತ. ಸೊ ಇಲ್ಲೊಂದು ಪವಾಡ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ರೂಮ್ ಕೂಡ ಸಿಕ್ತು ನಮಗೆ. ಸೊ ಇವಾಗ ರೂಮ್ ಹತ್ರನೇ ಹೋಗ್ತಾ ಇದ್ವಿ. ಹೇಗೆ ಅಂದರೆ, ನಾವು ಆಟೋದಿಂದ ಬಂದು ಮಂತ್ರಾಲಯಕ್ಕೆ ಬಂದು ಇಳ್ಕೊಂಡಿದ ತಕ್ಷಣ ಒಬ್ರು ಏನು ಬಂದು ಅಂದರೆ ಲಾಡ್ಜ್, ಅಲ್ಲಿ ಪ್ರೈವೇಟ್ ರೂಮ್ಸ್ ಎಲ್ಲ ಇರುತ್ತಲ್ವ, ಅವ್ರು ಬಂದುಬಿಟ್ಟು ಬನ್ನಿ ನಮ್ಮ ರೂಮ್ಗೆ, ಈಗ ನೀವು ಹೋದರೆ ನಿಮಗೆ ರೂಮ್ ಸಿಗೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಬನ್ನಿ ನಾನು ನಿಮ್ಗೊಂದು ಒಳ್ಳೆ ರೂಮ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾವು ಸುಮ್ಮನೆ ಕೇಳ್ತಾ ಇದ್ವಿ ರೂಮ್ ಎಲ್ಲ ಎಷ್ಟು ಏನು ಅಂತ. ನಾನ್ AC ಅಂತೆ, ಆದರೆ AC ಏನೂ ಇಲ್ಲ, ಜಸ್ಟ್ ನಾರ್ಮಲ್ ರೂಮ್ಗೆ 1800 ರೂಪೀಸ್, ಬರೀ 12 ಅವರ್ಸ್ಗೆ 1800 ರೂಪೀಸ್ ಕೊಡಬೇಕಂತೆ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ರೂಮ್ನ ಖಾಲಿ ಮಾಡಿಬಿಡ್ಬೇಕು, ಚೆಕ್ಔಟ್ ಆಗಬೇಕಂತೆ. ಬರೀ ಒಂದು ನೈಟ್ಗೆ ನಾವು 1800 ಕೊಡಬೇಕು. ಮತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಚೆಕ್ಔಟ್ ಮಾಡಬೇಕು. ಮತ್ತು ಲಗೇಜ್ನೆಲ್ಲ ಇಟ್ಕೊಂಡು ದರ್ಶನ ಮಾಡೋದಕ್ಕಾಗುತ್ತಾ ನಮಗೆ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಯೋಚನೆ ಮಾಡಿದ್ವಿ. ಆಮೇಲೆ ನನಗೇನು ಅನ್ನಿಸ್ತು, ಜಸ್ಟ್ ನನ್ನ ಮನಸ್ಸಲ್ಲಿ ಅಷ್ಟೇ ಬೇಡ್ಕೊಂಡಿದ್ದು, ರಾಯರೇ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೀನಿ, ನೀವೇ ನಮಗೆ ದಾರಿ ತೋರಿಸ್ಬೇಕು. ನನಗೆ ಹೇಗೋ ಏನೋ ಗೊತ್ತಿಲ್ಲ, ನನಗೆ ನಿಮ್ಮ ಮಠದ ಅಂದರೆ ಈ ಮಂತ್ರಾಲಯ ಮಠದಲ್ಲೇ ನನಗೆ ಮಠದ ಕಡೆಯಿಂದನೇ ರೂಮ್ನ ಸಿಗಬೇಕು ಅಂತ ಬೇಡ್ಕೊಂಡು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಬನ್ನಿ ಫಸ್ಟ್ ಜಸ್ಟ್ ಒಂದು ಸಲ ವಿಚಾರಿಸೋಣ, ರೂಮ್ ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಮಠದಲ್ಲೇ ಹೋಗಿ ಮಲ್ಕೊಳ್ಳೋಣ ರಾಯರ ಸನ್ನಿಧಾನದಲ್ಲೇ ಅಂತ ಅಂದ್ಕೊಂಡು ಹೋಗಿ ವಿಚಾರಿಸೋಣ ಅಂತ ಹೋದ್ವಿ. ಅಲ್ಲಿ ಒಂದು ಪವಾಡ ಅಂತಲೇ ಹೇಳ್ಬೋದು. ಲಾಸ್ಟ್ ಒಂದೇ ಕೀ ಇದ್ದಿದ್ದು, ಅದು ನಮಗೆ ಸಿಕ್ಕಿದ್ದು. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ನಿಜ ಅಷ್ಟು ಖುಷಿ ಆಗೋಯ್ತು. ನಿಜ ರಾಯರಿದ್ದಾರೆ, ನಿಜ ಅವ್ರು ನಮ್ಮನ್ನ ಕಾಪಾಡ್ತಿದ್ದಾರೆ ಅಂತ ನನಗೆ ಅವಾಗ ಮನಸ್ಸಿಗೆ ಫುಲ್ ಬಂದುಬಿಡ್ತು ನನಗೆ. ಸೊ ಇದೇ ರೂಮು ನೀವು ನೋಡ್ತಾ ಇರ್ಬೋದು, ಎಷ್ಟು ಕ್ಲೀನಾಗಿದೆ ಅಂದರೆ, ಡಬಲ್ ಕಾಟ್ ಇದೆ, ಮತ್ತು ಅಲ್ಲಿ ಕನ್ನಡಿ ಕೂಡ ಕೊಟ್ಟಿದ್ದಾರೆ, ಮತ್ತು ವಾಶ್ರೂಮ್ ಕೂಡ ತುಂಬಾ ಕ್ಲೀನಾಗಿದೆ, ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ಇನ್ನೂ ಟೈಮ್ ಇರೋದ್ರಿಂದ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ದೇವಸ್ಥಾನ ಹತ್ರ ಹೊರಟಿದ್ದೀವಿ ಇವಾಗ. ಸೊ ಒಂದು ಸಲ ಎಲ್ಲ ನೋಡ್ಕೊಂಡು ಬರೋಣ, ಬೆಳಿಗ್ಗೆಗೆ ಈಸಿ ಆಗುತ್ತೆ ನಮಗೆ. ಎಲ್ಲ ಈಗಲೇ ವಿಚಾರಿಸ್ಕೊಂಡು ನೋಡ್ಕೊಂಡು ಬಂದರೆ ನಾಳೆ ನಮಗೆ ಕಷ್ಟ ಅನಿಸೋದಿಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಹೊರಟಿದ್ದೀವಿ. ಹಾಗೆ ತುಂಗಭದ್ರಾ ನದಿ ಹತ್ರನೂ ಕೂಡ ಹೋಗಿ ಬರೋಣ, ನೀರಿದ್ರೆ ಬೆಳಗ್ಗೆ ಬೇಗ ಎದ್ದು ಅಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ನೋಡ್ಬೋದು ನೀವು, ಎಂಟ್ರೆನ್ಸ್ ಹೀಗಿದೆ ಮಂತ್ರಾಲಯದ ಎಂಟ್ರೆನ್ಸ್. ಸೊ ಆ ಕಡೆ ಸೈಡು ಮಂತ್ರಾಲಯದ ಲೆಫ್ಟ್ ಸೈಡ್ ನಾವು ನೋಡ್ಬೋದು ರಾಮಂದು ಒಂದು ಸ್ಟ್ಯಾಚ್ಯೂ ಇದೆ, ಮತ್ತು ಇದು ಎಂಟ್ರೆನ್ಸು, ಮಂತ್ರಾಲಯ ದೇವಸ್ಥಾನದ ಎಂಟ್ರೆನ್ಸ್. ನನಗೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದ್ರಿಂದ ನನಗೆ ನೋಡ್ಬಿಟ್ಟು ಅಷ್ಟು ಖುಷಿ ಆಗೋಯ್ತು. ಅಷ್ಟು ಚೆನ್ನಾಗಿದೆ, 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ.
ಮತ್ತು ನಾವು ಸ್ವಲ್ಪ ಲೇಟಾಗಿ ಅಂದರೆ ಒಂದು 9:30 ಆಗಿತ್ತು ನಾವು ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ. ಅಲ್ಲಿ ದೇವಸ್ಥಾನದ್ದು ಮೇನ್ ದೇವಸ್ಥಾನ ಏನಿದೆ ಅಲ್ವಾ ಅಲ್ಲಿ ಮುಂದೆ ಅಲ್ಲಿದು ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದರು, ಇದಷ್ಟೇ ಆನ್ ಇತ್ತು. ಇದೆಲ್ಲ ನೋಡ್ಕೊಳ್ತಾ ನಿಂತಿದ್ವಿ. ಎಷ್ಟು ಇದನ್ನು ಒಂದೊಂದು ಕಥೆನ ಹೇಳ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ. ಸಖತ್ತಾಗಿದೆ ಮಾತ್ರ. ನನಗಂತೂ ಅಲ್ಲಿಂದ ಹೊರಗೆ ಬರಬೇಕು ಅಂತ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೇ ನೀಟಾಗಿ ಎಲ್ಲ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಿಮಗೂ ಕೂಡ ತೋರಿಸ್ಬೇಕು ಅಲ್ವಾ. ಸೊ ಅಲ್ಲಿ ನಮ್ಮ ಶ್ರೇಯಾ ನಂಗೆ ಕಾಣಿಸೇ ಬಿಡ್ತು. ಏನಾದರೂ ಒಂದು ಆಟ ಸಾಮಾನು ಕಾಣಿಸ್ತು ಅಂದರೆ ಅವಳು ನಿಂತ್ಕೊಂಡ್ಬಿಡ್ತಾಳೆ, ನಂಗೆ ಅದು ಬೇಕು ಇದು ಬೇಕು ಅಂದ್ಬಿಟ್ಟು. ಹಾಗೆ ಅವಳಿಗೊಂದು ಆಟ ಸಾಮಾನು ಇಸ್ಕೊಟ್ಬಿಟ್ಟು ತುಂಗಭದ್ರಾ ನದಿ ಹತ್ರ ಹೊರಟಿದ್ವಿ. ಇವಾಗ ಅಲ್ಲೇನಾದರೂ ನೀರಿದ್ದರೆ ಬೆಳಗಿನ ಜಾವ ಬೇಗ ಎದ್ದು ಅಲ್ಲಿ ಹೋಗಿ ತುಂಗಭದ್ರಾ ನದಿನಲ್ಲಿ ಮುಳುಗಿ ಎದ್ದು ಸ್ನಾನ ಮಾಡಿಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನಮ್ಮದು. ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಬಟ್ ಅಲ್ಲಿ ಒಬ್ಬರನ್ನ ವಿಚಾರಿಸಿದೆ ನಾನು. ಬಟ್ ಅಲ್ಲಿ ರಾತ್ರಿ ಆಗಿರೋದ್ರಿಂದ ನಮಗೆ ಮುಂದೆ ಹೋಗೋದಕ್ಕೆ ಸ್ವಲ್ಪ ಬೇಡ ಅಂತ ಅನ್ನಿಸ್ತು. ಇಲ್ಲೇ ಯಾರಿಗಾದ್ರೂ ವಿಚಾರಿಸೋಣ ಅಂದ್ಬಿಟ್ಟು ಅಲ್ಲೊಂದು ಅಂಗಡಿ ಇತ್ತು. ಅಂಗಡಿನವ್ರಿಗೆ ವಿಚಾರಿಸಿದಾಗ ಗೊತ್ತಾಯಿತು, ಇಲ್ಲಿ ನೀರು ಏನೂ ಇಲ್ಲ, ನೀವು ಬಂದ್ರೂ ವೇಸ್ಟು, ನೀರಲ್ಲಿ ಸ್ನಾನ ಮಾಡೋದಕ್ಕಾಗಲ್ಲ. ಎಲ್ಲೋ ಒಂದೊಂದು ಕಡೆ ಸುಮ್ಮನೆ ಸ್ವಲ್ಪ ನೀರಿದೆ, ಅದು ತುಂಬ ಗಲೀಜಾಗಿದೆ, ನಿಮಗೆ ಸ್ನಾನ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ತುಂಬ ಬೇಜಾರಾಗೋಯಿತು. ಹೌದು, ಈಗ ಬೇಸಿಗೆ ಆಗಿರೋದ್ರಿಂದ ಫುಲ್ಲು ಬಿಸಿಲು ಅಷ್ಟೇ ಬಿಸಿಲಿದೆ. ಎಷ್ಟು ಬಿಸಿಲಂದರೆ ನಾವು ರೂಮ್ ಒಳಗಡೆ ಹೋಗಿದ್ದೀವಿ, ಎಷ್ಟು ಕಾವು ಹೊಡಿತಾ ಇದೆ ಅಂದರೆ ಅಷ್ಟು ಬಿಸಿ 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 ಗಾಳಿ ಇದೆ ಒಳಗಡೆ. ಮತ್ತು ಬಿಸಿಲು ಕೂಡ ಅಷ್ಟೇ ಬಿಸಿಲಿದೆ. ನೀರು ಇಲ್ಲ ಅಂತಲೇ ಅಂದ್ಕೊಂಡ್ವಿ ಆ ಬಿಸಿಲಿಗೆ. ಜಸ್ಟ್ ಒಂದು ಸಲ ವಿಚಾರಿಸೋಣ ಅಂತ ಹೋಗಿ ವಿಚಾರಿಸಿದ್ವಿ. ಬಟ್ ಅವರು ಹೇಳಿದ್ರು ಇಲ್ಲಿ ನೀರಿಲ್ಲ, ನಿಮಗೆ ಬಂದ್ರೂ ವೇಸ್ಟು, ಮತ್ತು ತುಂಬಾ ಗಲೀಜಿದೆ, ತುಂಬಾ ಸ್ಮೆಲ್ ಬರ್ತಾ ಇದೆ ನೀರು, ನಿಮಗೆ ಸ್ನಾನ ಮಾಡೋದಕ್ಕಾಗೋದಿಲ್ಲ, ರೂಮಲ್ಲೇ ಮಾಡ್ಕೊಳ್ಳಿ, ಅದೂ ಕೂಡ ಅದೇ ನೀರೇ ಬರೋದು. ಮಂತ್ರಾಲಯದಲ್ಲಿ ನೀವು ಎಲ್ಲೇ ಸ್ನಾನ ಮಾಡಿದ್ರೂ ತುಂಗಭದ್ರಾ ನೀರು ಸ್ನಾನನೇ ಮಾಡ್ಕೊಳಂಗಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಅವ್ರ ಅಂಗಡಿನವ್ರು ಹೇಳಿದ್ರು. ಸೊ ಅದಾದಮೇಲೆ ಹೌದಲ್ವಾ ಬಿಡು, ಅಲ್ಲೇ ಮಠದಲ್ಲೇ ಅಂದರೆ ರೂಮಲ್ಲೇ ನಾವು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋದ್ರಾಯ್ತು ಅಂದ್ಕೊಂಡು ರಿಟರ್ನ್ ವಾಪಸ್ ಹೊರಟಿದ್ದೀವಿ. ಸೊ ಇವಾಗ ಹಾಗೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಇಲ್ಲೆಲ್ಲ ಬೋರ್ಡ್ಗಳಲ್ಲಿ ಒಂದೊಂದು ಕಥೆನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಸುಮ್ಮನೆ ನೋಡ್ತಾ ಹಾಗೆ ಹೋಗ್ತಾ ಇದ್ದೀವಿ. ನನಗಂತೂ ಒಂದು ಕಡೆಯಿಂದ ಖುಷಿ ತಡ್ಕೊಳಕ್ಕಾಗ್ತಾಯಿಲ್ಲ. ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಬಂದುಬಿಟ್ಟಿದ್ದೀವಿ, ಇನ್ನೇನು ನಾಳೆ ಬೆಳಿಗ್ಗೆ ರಾಯರ ದರ್ಶನ ಮಾಡ್ತೀನಿ ಅಂತ ಏನೋ ಒಂದು ಮನಸ್ಸಲ್ಲಿ ಅಷ್ಟು ಖುಷಿ, ಅಷ್ಟು ಒಂಥರ ನನಗೆ ಹೇಳ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಖುಷಿ ಅಷ್ಟು ಖುಷಿ ಆಗ್ತಾಯಿತ್ತು. ಹಾಗೆ ತುಂಬ ಬಿಸಿಲಿರೋದ್ರಿಂದ ಬಾಯಾರಿಕೆ ಅಂತೂ ಎಷ್ಟು ಬಾಟಲ್ ನೀರು ಕುಡಿದ್ರೂ ನಮ್ಮ ಬಾಯಾರಿಕೆ ಹೋಗ್ತಾನೆ ಇರಲಿಲ್ಲ. ಕೋಲ್ಡಾಗಿ ಸೋಡಾ ಕುಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಗೋಲಿ ಸೋಡಾ ಕುಡಿತಾ ಇದ್ವಿ. ಸೊ ನಾನು ಈ ರೀತಿ ಗೋಲಿ ಸೋಡಾ ಕುಡಿದು ತುಂಬಾ ವರ್ಷಗಳಾಗೋಯಿತು. ಅದನ್ನು ನೋಡಿದಾಗ ನನಗೆ ನನ್ನ ಚೈಲ್ಡ್ಹುಡ್ ನೆನಪು ಬಂತು. ನಾನು ಏನು ಗೋಲಿ ಸೋಡಾ ಕುಡಿಬೇಕಂದ್ಬಿಟ್ಟು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಇದು ಕುಡಿತಾ ಇರೋದವರು. ಸೊ ಇಬ್ಬರು ಕೂಡ ಗೋಲಿ ಸೋಡಾ ಕುಟ್ಕೊಂಡು ಒಂದು ಸ್ವಲ್ಪ ಅಲ್ಲೇ ತಿರುಗಾಡ್ಕೊಂಡು ಹೋಗೋಣ ರೂಮ್ಗೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡ್ವಿ. ಅದಾದಮೇಲೆ ರಾತ್ರಿ ನಾವು ಲೇಟ್ ಆಗಿರೋದ್ರಿಂದ ಊಟ ಏನೂ ಮಾಡಿರಲಿಲ್ಲ, ಪ್ರಸಾದನೂ ಇರಲಿಲ್ಲ, 9:30 ಆಗಿರೋದ್ರಿಂದ. ಸೊ ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೋಗಿರೋದು ಶಿವರಾತ್ರಿ ದಿನ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಉಪವಾಸ ಇದ್ದರು. ಸೊ ನಾನಷ್ಟೇ ಊಟ ಮಾಡಬೇಕಾಗಿತ್ತು, ನಾನು ಮತ್ತು ನಮ್ಮ ಶ್ರೇಯಾ ಎಲ್ಲಿ ಹೊರಗಡೆ ಬಂದರೂ ಕೂಡ ಅವಳಿಗೆ ಐಸ್ ಕ್ರೀಮ್ ಬೇಕು. ಇಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ, ಅಲ್ಲಿ ತುಂಬಾ ಚಟ್ನಿ ಪುಡಿಗಳಾಗಿರ್ಬೋದು ಮತ್ತು ಉಪ್ಪಿನಕಾಯಿ ಎಲ್ಲ ಮಾಡಿಟ್ಟಿದ್ರು. ಸೊ ಅದನ್ನು ಜಸ್ಟ್ ನೋಡಿಕೊಂಡು ನಾನೊಂದು ಏನು ಫುಲ್ ಮೀಲ್ಸ್ನ ಆರ್ಡ್ರ್ ಮಾಡಿದೆ. ಇಷ್ಟೆಲ್ಲ ಬಂತು, ಚೆನ್ನಾಗಿತ್ತು ಊಟ. ನನ್ನ ಹಸ್ಬೆಂಡು ಮತ್ತು ನಮ್ಮ ಶ್ರೀ ಐಸ್ ಕ್ರೀಮ್ ತಿಂತಾಯಿದ್ದಾರೆ. ಸೊ ಅವ್ರದ್ದು ಉಪವಾಸ ಆಗಿರೋದ್ರಿಂದ ಅವರು ಊಟ ಏನೂ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾನೊಬ್ಬಳು ಊಟ ಮಾಡಿಕೊಂಡು ನಮ್ಮ ಶ್ರೇಯನೂ ಕೂಡ ಊಟ ಮಾಡಲಿಲ್ಲ. ರೂಮ್ಗೆ ಹೋದ್ವಿ, ರಾತ್ರಿಯೆಲ್ಲ ರೆಸ್ಟ್ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ರಾಯರ ದರ್ಶನಕ್ಕೆ ಅಂದ್ಬಿಟ್ಟು. ಜನನೂ ಅಷ್ಟಿಲ್ಲ ಈಗ, ಬೆಳಗಿನ ಜಾವ ಬೇಗ ಹೋದರೆ ಆರಾಮಾಗಿ ನಾವು ನೀಟಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ನಮ್ಮ ಶ್ರೇಯಂಗಿ ಈ ರೀತಿ ನಾನು ಡ್ರೆಸ್ಸಸ್ ಹಾಕಿದ್ರೆ ಅವಳಿಗೆ ಈ ರೀತಿ ತಿರುಗ್ತಾ ಇರ್ತಾಳೆ, ಅವಳಿಗೆ ಈ ಥರ ಇಷ್ಟ ಡ್ರೆಸ್ಸಸ್ಸು. ಸೊ ಹಾಗೆ ಇಲ್ಲೊಂದು ಏನು ಹೇಳ್ತಾರೆ, ಫಸ್ಟು ನಾವು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಾಂಚಾಲಮ್ಮ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ನಾನು ಈ ರೀತಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಅಂದರೆ ಎಲ್ಲ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ತಿಳ್ಕೊಂಡಿರೋದು, ಅಲ್ಲೆಲ್ಲ ಹೇಗೆ ಡ್ರೆಸ್ ಮಾಡ್ಕೋಬೇಕು, ಹುಡುಗರು ಹೇಗಿರಬೇಕು, ಹುಡುಗಿರು ಫುಲ್ ಟ್ರೆಡಿಷ್ನಲ್ ಆಗಿರಬೇಕು,
ಅಂತ ನಾನು ಅಲ್ಲಿಂದನೇ ಮನೆಯಿಂದನೇ ಬರ್ತಾನೆ ಪ್ರಿಪೇರ್ ಆಗಿ ಬಂದಿದ್ವಿ, ಹೀಗೆ ಡ್ರೆಸ್ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ದೇವಸ್ಥಾನದ ಮುಂದೆ ಜನ ನಿಂತಿದ್ದಾರೆ, ಇನ್ನೂ ಬಾಗಿಲು ಓಪನ್ ಮಾಡಿಲ್ಲ, ದರ್ಶನಕ್ಕೆ ಅಂತ ನಿಂತಿದ್ದಾರೆ. ಆಲ್ರೆಡಿ ಒಳಗಡೆ ದರ್ಶನಕ್ಕೆ ಎಲ್ಲ ಪ್ರಿಪೇರ್ ಅಂದರೆ ದೇವ್ರನ್ನ ಎಲ್ಲ ನೀಟಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಹೊರಗಡೆ LED ಲೈಟ್ ಹಾಕಿದ್ದಾರೆ, ಅಲ್ಲಿಂದ ನಾವು ಆರಾಮಾಗಿ ನೋಡ್ಕೋಬೋದು. ಸೊ ರಾಯರ ದರ್ಶನಕ್ಕಿಂತ ಮುಂಚೆ ಇಲ್ಲೇ ಪಕ್ಕದಲ್ಲೇ ಮಾಂಚಲಮ್ಮನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡು ಅಲ್ಲಿಗೆ ಹೊರಟಿದ್ದೀವಿ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ರಾಯರ ದೇವಸ್ಥಾನ ಏನಿದೆಯೋ ಅದರ ಎಡಭಾಗದಲ್ಲೇ ಮಾಂಚಲಮ್ಮನ ದೇವಸ್ಥಾನ ಇದೆ. ಸೊ ಇಲ್ಲಿ ನೋಡ್ಬೋದು, ಇದು ಎಂಟ್ರೆನ್ಸು, ಇದ್ರ ಪಕ್ಕದಲ್ಲೇ ಇಲ್ಲೊಂದು ದೇವಸ್ಥಾನ ಇದೆ, ಇದೇ ಮಾಂಚಲಮ್ಮನ ದೇವಸ್ಥಾನ. ಸೊ ಇಲ್ಲೋಗಿ ಮಾಂಚಲಮ್ಮನ ದೇವರ ದರ್ಶನ ಮಾಡಿಕೊಂಡು ಆ ನಂತರ ನಾವು ರಾಯರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನನಗೂ ಗೊತ್ತಿರಲಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ವಿಚಾರಿಸ್ಕೊಂಡೇ ಬಂದಿರೋದು. ಸೊ ಇವಾಗ ಮಾಂಚಲಮ್ಮನ ದರ್ಶನ ಮುಗಿಸ್ಕೊಂಡು ರಾಯರ ದರ್ಶನ ಕೂಡ ಮುಗೀತು. ಒಳಗಡೆ ನಮಗೆ ಫೋನ್ ಅಲೋ ಇರಲಿಲ್ಲ, ಅಲ್ಲಿ ನಂಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗೆ ನಾನು ನನ್ನ ಹಸ್ಬೆಂಡು ಬೇಡ್ಕೊಂಡಿದ್ವಿ, ನನಗೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದಾದರೆ ನನ್ನ ಹಸ್ಬೆಂಡು ಅಲ್ಲಿ ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ರು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಉರುಳು ಸೇವೆ ಮಾಡ್ತಾ ಇದ್ದಾರೆ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ರೀತಿ ನನ್ನ ಹಸ್ಬೆಂಡು ನಮ್ಗೆ ಒಳ್ಳೇದಾಗಲಿ, ನಮಗೋಸ್ಕರ ಅಂದ್ಬಿಟ್ಟು ಮಾಡ್ತಾರೆ ಅಲ್ವಾ, ನಂಗೆ ತುಂಬ ಖುಷಿ ಆಯಿತು. ಸೊ ಅವರು ಉರುಳು ಸೇವೆ ಮಾಡಿದ್ರು. ಅದಾದಮೇಲೆ ನಾನು ಹೆಜ್ಜೆ ನಮಸ್ಕಾರನ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಒಬ್ಬರೇ ಮಾಡಿದ್ರೆ ಹೇಗೆ, ನಾನು ಕೂಡ ಮಾಡಿದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದ್ರೇ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಸೊ ನಂದು ಕೂಡ ಹೆಜ್ಜೆ ನಮಸ್ಕಾರ ಆಯಿತು. ಲಾಸ್ಟ್ ಹೆಜ್ಜೆ ನಮಸ್ಕಾರ ಟೈಮಲ್ಲಿ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಡಿದ್ದಾರೆ. ಸೊ ಹೆಜ್ಜೆ ನಮಸ್ಕಾರ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೇವಸ್ಥಾನದಲ್ಲೇ ಕೂತ್ಕೊಂಡು ನಮ್ಮ ಮನಸ್ಸಲ್ಲಿರೋದೆಲ್ಲ ಬೇಡ್ಕೊಂಡು ನಾವು ಅದಾದಮೇಲೆ ಹೊರಗೆ ಬಂದ್ವಿ. ಸೊ ದರ್ಶನ ಎಷ್ಟು ಚೆನ್ನಾಗಾಯಿತು ನಮಗೆ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಒಳಗೆ ಹೋಗಿ ನಿಂತಿದ್ದೀವಿ, ತುಂಬ ರಶ್ ಇದೆ. ಬೆಳಗಿನ ಜಾವ ಎಲ್ಲ ದರ್ಶನ ಮಾಡೋದಕ್ಕೆ ಬಂದು ಮುತ್ತಾಕೊಂಡ್ಬಿಟ್ಟಿದ್ದಾರೆ. ನಮಗೆ ಲೈನೇ ಸಿಗ್ತಾ ಇಲ್ಲ ಹೋಗಿ ನಿಂತ್ಕೊಳ್ಳೋಣ ಆದರೆ, ಎಲ್ಲ ಜನ ಅಂದರೆ ಜನ ಇದ್ದಾರೆ. ಈ ಕಡೆ ಒಬ್ರು ಯಾರೋ ಗೊತ್ತಿಲ್ಲ ಬನ್ನಿ ಅಮ್ಮ ಈ ಕಡೆ ಒಳಗಡೆಯಿಂದ ಹೋಗಿ, ನಿಮಗೆ ಈಸಿ ಆಗುತ್ತೆ, ಬೇಗನೂ ಹೋಗಿ ದರ್ಶನ ಮಾಡ್ತೀರಾ ಅಂದ್ಬಿಟ್ಟು ಈ ಕಡೆಯಿಂದ ಸ್ಪೆಷಲ್ ಎಂಟ್ರಿ ಇರುತ್ತೆ, ಅಲ್ಲಿಂದ ನಮಗೆ ದರ್ಶನಕ್ಕೆ ಬಿಟ್ಟರು. ಡೈರೆಕ್ಟಾಗಿ ನಾವು ದೇವ್ರ ಮುಂದೆನೇ ಅಂದರೆ ರಾಯರ ಗರ್ಭಗುಡಿ ಮುಂದೆನೇ ನಿಂತ್ಕೊಂಡು ನಾವು ಒಂದು 2-3 ನಿಮಿಷ ನಿಂತ್ಕೊಂಡು ನಾನು ಡೈರೆಕ್ಟ್ ಬಾಗ್ಲ ಹತ್ರನೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಎಷ್ಟು ಖುಷಿ ಆಯಿತು ಅಂದರೆ ವಿತಿನ್ 5 ಮಿನಿಟ್ಸಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ, ಅಷ್ಟೇ ಖುಷಿ ಆಗೋಯಿತು. ಅದಾದಮೇಲೆ ರೂಮ್ಗೆ ಹೋಗಿ ನಾವು ಸ್ಯಾರಿ ಮತ್ತು ಬಟ್ಟೆನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಹೊರಟಿದ್ವಿ. ಎಲ್ಲಿಗೆ ಹೊರಟಿದ್ವಿ ಇವಾಗ ಅಂದರೆ, ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ, ಅದೇನೋ ಮೃತ್ತಿಕಾ ಪ್ರಸಾದನ ನಾವು ದಿನ ಸೇವಿಸ್ತಾ ಬಂದರೆ ನಮ್ಮಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೂ ಕಡಿಮೆ ಆಗುತ್ತೆ, ವಾಸಿ ಆಗುತ್ತೆ, ಅದರಲ್ಲಿ ಅಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳ್ತಾಯಿದ್ರು. ಅಲ್ಲಿ ವಿಚಾರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಏನು ಅಂದ್ಬಿಟ್ಟು, ನೋಡೋಣ ಸಿಕ್ಕಿದ್ರೆ ನಮಗೆ ರಾಯರ ಕೃಪೆ ಇದೆ ನಮಗೆ ಅಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಯಾರೋ ದಾರಿನಲ್ಲಿ ಒಬ್ಬರು ಅರ್ಚಕರು ಸಿಕ್ಕಿದ್ರು, ತುಂಬ ವಯಸ್ಸಾಗಿತ್ತು ಅವ್ರಿಗೆ. ನಾನು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಏನಮ್ಮ ಆಗಬೇಕು ಅಂತ ಅವರೇ ಬಂದು ಕೇಳಿದ್ರು. ನಾನು ಹಿಂಗೆ ಏನೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಹಾಗೆ ನನಗೆ ಮೃತ್ತಿಕಾ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಆ ಮನೆ ಎಲ್ಲಿದೆ ಅಂತ ಹೇಳಿ ಅಂತ ಅಂದಿದ್ದಕ್ಕೆ ಅವರೇ ನಮ್ಮನ್ನು ಕರ್ಕೊಂಡೋಗಿ ಆ ದೇವಸ್ಥಾನದ ಒಳಗಡೆ ಕರ್ಕೊಂಡೋಗಿ ತೋರಿಸಿ ಆ ಮನೆಯೂ ಕೂಡ ತೋರಿಸ್ಕೊಟ್ರು. ಎಷ್ಟು ಖುಷಿ ಆಯಿತು ಅಂದರೆ, ರಾಯರೇ ನಮ್ಮ ಹತ್ರ ಬಂದು ನಮಗೆ ಆ ಮನೇನ ಕೊಟ್ಟಷ್ಟು ಖುಷಿ ಆಯಿತು ನಮಗೆ. ಇದೇ ದೇವಸ್ಥಾನ ಅದು. ಆ ದೇವಸ್ಥಾನದಲ್ಲಿ ಇರುವಂಥ ವಿಗ್ರಹ ಬಂದು ರಾಯರೇ ಕೆತ್ತಿರುವಂಥ ವಿಗ್ರಹ ವೆಂಕಟೇಶ್ವರ ಸ್ವಾಮಿದು. ಸೊ ಆ ದೇವಸ್ಥಾನದ ಮುಂದೆಗಡೆನೇ ಈ ಮನೆ ಇದೆ, ಈ ಮನೆಯಲ್ಲೇ ನಮಗೆ ಮೃತ್ತಿಕಾ ಪ್ರಸಾದನ ಸಿಗುತ್ತೆ. ಸೊ ಅದನ್ನು ಕೇಳಿದ್ವಿ, ಸುಮಾರು ಹೊತ್ತು ಒಂದು 5 ನಿಮಿಷ ನಿಂತ್ವಿ, ಯಾರೂ ಹೊರಗಡೆ ಬರಲಿಲ್ಲ. ಅದಾದಮೇಲೆ ನಾನೇ ಸ್ವಲ್ಪ ಗೇಟಲ್ಲಿ ಸೌಂಡ್ ಮಾಡಿದೆ, ಯಾರಾದರೂ ಇದ್ದೀರಾ ಅಂತ. ಆವಾಗ ಒಬ್ಬರು ಆಂಟಿ ಹೊರಗಡೆ ಬಂದುಬಿಟ್ಟು ಬನ್ನಿ ಕೂತ್ಕೊಳ್ಳಿ ಒಳಗಡೆ, ನಾನು ತಂದು ಕೊಡ್ತೀನಿ ಅಂದ್ಬಿಟ್ಟು ಒಳಗಡೆ ಹೋಗಿ ತಂದು ಕೊಟ್ಟು ಒಂದು ಪ್ಯಾಕೆಟ್ ಕೊಟ್ಟರು. ನಾನು ಕೇಳಿ ಇನ್ನೂ ಒಂದು ಪ್ಯಾಕೆಟ್ ಇಸ್ಕೊಂಡು ಬಂದೆ. ಎಷ್ಟು ಖುಷಿ ಆಯಿತು ಅಂದರೆ, ಆ ರೀತಿ ಇರುತ್ತೆ ಪ್ಯಾಕೆಟ್ಸು, ಒಂದು ಪ್ಯಾಕೆಟ್ ಒಳಗಡೆ 2 ಪ್ಯಾಕೆಟ್ನ ಹಾಕಿ ಪ್ಯಾಕ್ ಮಾಡಿರ್ತಾರೆ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಅಂದ್ಕೊಂಡಾಗೆಲ್ಲ ಆಗ್ತಾಯಿದೆ ಬಂದು ಅನ್ನೋಷ್ಟು ಖುಷಿ ಆಯಿತು. ಒಟ್ಟಿನಲ್ಲಿ ನಾನು ಏನೆಲ್ಲ ಅಂದ್ಕೊಂಡು ಹೋಗಿದ್ನೋ ಇದೆಲ್ಲ ತರಬೇಕು, ಇದೆಲ್ಲ ತೊಗೋಬೇಕು ಅಂತ ಎಲ್ಲನೂ ಆ ರಾಯರು ಮಾಡಿಕೊಟ್ಟಿದ್ದಾರೆ ನನಗೆ. ಅದನ್ನೆಲ್ಲ ತೊಗೊಂಡು ಮತ್ತು ರೂಮಲ್ಲಿ ಹೋಗಿ ಅದನ್ನೆಲ್ಲ ಒಂದು ಕಡೆ ಇಟ್ಟು, ಮತ್ತು ನಾವು ಅಲ್ಲಿರೋಂಥ
5 ಪ್ಲೇಸ್ಗಳನ್ನ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಒಂದು ಆಟೋದವ್ರು ಬಂದು ಕೇಳ್ತಾಯಿದ್ರು, ಹಿಂಗೆ ದರ್ಶನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀವಿ, ಒಬ್ಬರಿಗೆ 150 ರೂಪೀಸ್ ಚಾರ್ಜ್ ಮಾಡ್ತೀವಿ ಅಂದ್ಬಿಟ್ಟು. ಸೊ ನಾವು ಹೋಗಲಿ 250 ರೂಪೀಸ್ಗೆ ಓಕೆ ಮಾಡ್ಕೊಂಡ್ರೆ, ನಾನು ನನ್ನ ಹಸ್ಬೆಂಡ್ 150 ಅಂದರೆ 300 ಆಗುತ್ತೆ, ಸೊ 250 ಮಾಡ್ಕೊಳ್ಳಿ ಬರ್ತೀವಿ ಅಂತ ಹೇಳಿ ಮಾತಾಡಿಕೊಂಡು 250ಗೆ ಒಪ್ಪಿಸ್ಕೊಂಡು ಆ ಜಾಗ ದರ್ಶನಕ್ಕೆಲ್ಲ ಹೋಗ್ತಾ ಇದ್ದೀವಿ. ಸೊ ಫಸ್ಟು ನಮಗೆ ಕರ್ಕೊಂಬಂದಿದ್ದವರು ಬಿಚಾಲಿ ಅಂತ ಒಂದು ದೇವಸ್ಥಾನ, ಅಲ್ಲಿ ಈ ರೀತಿ ದೇವಸ್ಥಾನ ಇದೆ. ನಮಗೆ ಅಷ್ಟು ಗೊತ್ತಾಗಲಿಲ್ಲ ಇಲ್ಲಿ ಏನೇನೆಲ್ಲ ಇದೆ ಅಂದ್ಬಿಟ್ಟು, ಜಸ್ಟ್ ನಾವು ದೇವಸ್ಥಾನ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಸೊ ಅಲ್ಲಿ ಹೊಳೆ ಇತ್ತು, ಅಲ್ಲಿ ಸ್ವಲ್ಪ ನೀರಿತ್ತು, ಅಲ್ಲೇ ನಾವು ಕೈಕಾಲೆಲ್ಲ ತೊಳ್ಕೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ. ಈಗ ಫಸ್ಟು ಕೈಕಾಲು ತೊಳ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಅಲ್ಲಾದರೂ ನೀರಿರಲಿಲ್ಲ, ಇಲ್ಲಾದರೂ ಸ್ವಲ್ಪ ನೀರಿದೆ, ಇದನ್ನೇ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ, ನಾನು ಬರ್ತಾನೆ ಅಂದ್ಕೊಂಡಿದ್ದೆ, ನಾನು ಮಂತ್ರಾಕ್ಷತೆನ ಒಂದಿಷ್ಟು ಕೇಳಿ ಇಸ್ಕೊಂಡು ಬರಬೇಕು, ಮತ್ತು ಮೃತ್ತಿಕೆ ಪ್ರಸಾದನ ಸಿಗುತ್ತೋ ಇಲ್ವೋ ಅಂತ ನನಗೆ ತುಂಬ ಅಂದರೆ ತುಂಬ ಡೌಟ್ ಇತ್ತು. ಆ ಕಡೆ ಹೋಗಬೇಕು, ಯಾರ್ದೋ ಮನೆಗೆ ಹೋಗ್ಬೇಕು, ಅರ್ಚಕರ ಮನೆಯಲ್ಲಿ ಅವ್ರು ಇರ್ತಾರೋ ಇರಲ್ವೋ ಮನೆಯಲ್ಲಿ, ಆಮೇಲೆ ಅವ್ರು ಹೋದರೆ ನಮಗೆ ಕೊಡ್ತಾರೋ ಇಲ್ವೋ, ಈ ರೀತಿ ಎಲ್ಲ ನನಗೆ ಡೌಟ್ಸ್ ಇತ್ತು. ನನ್ನ ಹಸ್ಬೆಂಡ್ಗೆ ಸುಮ್ಮನೆ ಈ ರೀತಿ ಏನೂ ಹೇಳಿರಲಿಲ್ಲ, ಬನ್ನಿ ಅಲ್ಲೊಂದು ದೇವಸ್ಥಾನ ಇದೆ ಅಂತ ಕರ್ಕೊಂಡು ಹೋಗಿದ್ದಷ್ಟೇ. ಅಲ್ಲಿ ಹೋದ್ಮೇಲೆ ನನಗೆ ಎಷ್ಟು ಈಸಿಯಾಗಿ ಸಿಕ್ತು ಅಂದರೆ ಮೃತ್ತಿಕೆ ಪ್ರಸಾದ, ಏನೋ ಒಂದು ದೊಡ್ಡದು ಏನೋ ನನಗೆ ಸಿಕ್ಕಿದಷ್ಟು ಖುಷಿ ಆಗೋಯ್ತು. ಅದನ್ನು ತಗೊಂಡು ಖುಷಿಯಿಂದ ರೂಮಲ್ಲಿ ಅದನ್ನು ಭದ್ರವಾಗಿ ನೆಲಕ್ಕೆ ಸೋಕಿಸ್ದಂಗೆ ಒಂದು ಕಡೆ ಇಟ್ಟು ಬಂದ್ವಿ ನಾವು. ಸೊ ಇವಾಗ ಇಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಶ್ರೇಯಂಗೆ ಈ ರೀತಿ ನೀರಲ್ಲಿ ಆಟಾಡೋಕ್ಕಂದ್ರೆ ತುಂಬ ಇಷ್ಟ. ಅವಳು ಬರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ, ನಾನು ಇನ್ನೂ ಸ್ವಲ್ಪ ನೀರಲ್ಲಿ ಆಟಾಡ್ತೀನಿ ಅಂತ ಹೇಳ್ತಾ ಇದ್ಲು. ನಾವು ಆಟೋದವ್ರು ಬೇರೆ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರು ಇಲ್ಲಿ ಬರೋ ಮುಂಚೆನೇ ಹೇಳಿದ್ರು ಬೇಗ ನೋಡ್ಕೊಂಡು ಬನ್ನಿ, ಎಲ್ಲರಿಗೂ ಹೇಳ್ತಾ ಇದ್ರು. ಬಟ್ ನಮಗೆ ನಾವಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳಕ್ಕಾಗಲಿಲ್ಲ, ನಮ್ಮ ಶ್ರೇಯ ತುಂಬ ಹಠ ಮಾಡ್ತಾ ಇದ್ಲು. ಹಾಗೆ ಸುಮ್ಮನೆ ಅಲ್ಲೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಈಗ ನಾವು ಬಂದಿರೋದು ಅಪ್ಪಣ್ಣಾಚಾರ್ಯ ಅವ್ರ ಮನೆ ಅಂದರೆ ಅಪ್ಪಣ್ಣಾಚಾರ್ಯ ಅವ್ರ ಮನೆಯಲ್ಲಿ ರಾಯರು ಬಂದು ಕೆಲವೊಂದಿಷ್ಟು ವರ್ಷಗಳು ಇವ್ರ ಮನೆಯಲ್ಲೇ ಅವ್ರು ಇರ್ತಿದ್ದಂತೆ. ಇದು ಬಂದು ರಾಯರು ಮಲ್ಕೋತಿದ್ದಂಥ ಜಾಗ. ಸೊ ನಾನು ಇದನ್ನು ಫುಲ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಹೋಗಿದ್ದು. ನಾನೇ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಎಷ್ಟು ಖುಷಿ ಅನ್ನಿಸ್ತಾಯಿತ್ತು ಅಂದರೆ ಅಷ್ಟು ಖುಷಿ ಅನ್ನಿಸ್ತಾಯಿತ್ತು. ಸೊ ತುಂಬ ಖುಷಿ ಆಯಿತು. ಆ ಜಾಗದ ಹತ್ರ ಕೂತ್ಕೊಂಡು ಒಳಗಡೆ ಕೈ ಇಟ್ಟು ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಎಷ್ಟು ಖುಷಿ ಆಯಿತು ಮನಸ್ಸಿಗೆ ಅಂದರೆ ಅಷ್ಟೇ ಖುಷಿ ಆಯಿತು. ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಅಂತ ಬರೆದಿದ್ದಾರೆ ಅಲ್ಲಿ. ಅಲ್ಲೇ ಸುತ್ತಮುತ್ತ ತುಂಬ ಜನ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು, ರಾಯರು ಮಲ್ಕೊಳ್ತಿದ್ದಂಥ ಜಾಗದ ಹತ್ರ ಕೂತ್ಕೊಂಡು. ಸೊ ಇದೆಲ್ಲ ಕಂಬಗಳು ನೋಡ್ಬೋದು, ಎಲ್ಲ ಹಳೆಯ ಕಾಲದ ಕಂಬಗಳ ಥರನೇ ಇತ್ತು. ಅದಕ್ಕೆ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿ ನೀಟಾಗಿ ಮಾಡಿದ್ದಾರೆ. ಮತ್ತು ಈ ಮನೆಯೂ ಕೂಡ ಸ್ವಲ್ಪ ವರ್ಷಗಳ ಹಿಂದೆ ಏನೋ ಫ್ಲಡ್ ಎಲ್ಲ ಆಗಿ ಬಿದ್ದೋಗಿತ್ತು ಅಂತ ಹೇಳ್ತಿದ್ರು. ಅದನ್ನು ಮತ್ತೆ ನೀಟಾಗಿ ಕಟ್ಟಿಬಿಟ್ಟು ಈ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇವಾಗ ಇಲ್ಲಿ ಬಾಕ್ಲಾಗಿರ್ಬೋದು, ಕೆಳಗಡೆ ಕಂಬಗಳಾಗಿರ್ಬೋದು, ಎಲ್ಲ ಹಳೆಯ ಕಾಲದಲ್ಲಿ ಆವಾಗಿನ ಕಾಲದಲ್ಲೇ ಮಾಡಿರೋ ರೀತಿಯೇ ಇತ್ತು. ಸೊ ಈ ಜಾಗದಲ್ಲಿ ರಾಯರು ಮಲ್ಕೋತಿದ್ರು ಅಂತ ನೋಡೋದಕ್ಕೆ ಎಷ್ಟೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಅದಾದಮೇಲೆ ಒಳಗಡೆನೂ ಕೂಡ ಒಂದು ರೂಮ್ ಇದೆ. ಆ ರೂಮಲ್ಲಿ ಏನೋ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಹೇಳ್ತಾ ಇದ್ರು, ಅದನ್ನಷ್ಟೇ ಕೇಳಿಸ್ಕೊತಾ ಇದ್ವಿ ನಾವು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಬ್ಬರು ಸ್ವಾಮೀಜಿ ಕೂಡ ಹೇಳಿದ್ದಾರೆ ಅದರದ್ದು ಕಥೆನ. ಒಳಗಡೆ ಒಂದು ರೂಮಲ್ಲಿ ಅದಾಗದೆ ತಾನೇ ಏನೋ ಹುತ್ತ ಉಟ್ಕೊಂಡ್ಬಿಟ್ಟಿತ್ತಂತೆ ತಾನೇ. ಅದನ್ನು ಒಡೆಯೋ ಟೈಮಲ್ಲಿ ಮನೆ ಒಳಗಡೆ ಹುತ್ತ ಇದೆಯಲ್ಲ ಅಂದ್ಬಿಟ್ಟು ಈ ಮನೆಯವ್ರು ಏನು ಮಾಡಿದ್ದಾರೆ, ಅದನ್ನು ಒಡೆಯೋದಿಕ್ಕೆ ಅಂತ ಹೋಗಿದ್ದಾರೆ. ಅದೇನಾಗಿದೆ, ಹುತ್ತ ಹೋಗಿ ಅದಾಗದೇನೆ ಏನು ನಾಗರಕಲ್ಲು ಉದ್ಭವ ಆಗಿಬಿಟ್ಟಿದೆ. ಅದು ನೋಡ್ತಾ ಇರ್ಬೇಕಾದ್ರೆ ನನಗೆ ಅದು ಸ್ಟೋರಿ ಕೇಳಬೇಕಾದ್ರೆ ಒಂಥರ ಮೈ ಜುಮ್ ಅಂತ ಅನ್ನಿಸ್ತಾಯಿತ್ತು. ಆ ಕಲ್ಲನ್ನ ಇವಾಗಲೂ ಇಟ್ಟು ಪೂಜೆ ಮಾಡ್ತಾರೆ. ಆ ಕಲ್ಲನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಅದನ್ನು ಈಗಲೂ ಕೂಡ ಹೇಗೆ ಪೂಜೆ ಮಾಡ್ತಾರೆ, ಅದನ್ನು ನಂಬಿದವ್ರಿಗೆ ತುಂಬಾ ಕೂಡ ಒಳ್ಳೆಯದಾಗುತ್ತಂತೆ. ಯಾರಿಗೆಲ್ಲ ಮಕ್ಕಳಾಗಿಲ್ಲ, ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂಥವ್ರು ಬಂದಿಲ್ಲಿ ಹರಕೆ ಕಟ್ಕೊಂಡು ಹೋಗ್ತಾರಂತೆ, ಅಂಥವ್ರಿಗೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿಂದ ಒಳಗಡೆ ಹೊರಟಿದ್ದೀವಿ ಆ ನಾಗರಕಲ್ಲನ್ನ ನೋಡೋದಕ್ಕೆ. ಸೊ ಅಲ್ಲಿ ಒಬ್ಬರು ಸ್ವಾಮೀಜಿ ಕೂತಿದ್ರು. ನೀವೆಲ್ಲ ಎಲ್ಲಿಯವರು ಫಸ್ಟ್ ಟೈಮ್ ಬಂದಿರೋದು ಅಂತ ಕೇಳ್ತಾಯಿದ್ರು. ಹೌದು, ನಾವು ಫಸ್ಟ್ ಟೈಮ್ ಬಂದಿರೋದು, ಮಹಾರಾಷ್ಟ್ರದಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ವಿ. ಆವಾಗ ಆ ಕಥೆನ ಹೇಳ್ತಾಯಿದ್ರು. ಇಲ್ಲಿ ಈ ರೀತಿ ಆಗಿದೆ ಕತೆ. ಮತ್ತು ಹೊರಗಡೆ ನೋಡ್ಬೋದು ನೀವಲ್ಲಿ
ರಾಯರು ಮಲ್ಕೋತಿದ್ದಂಥ ಜಾಗ ಅದು, ಮತ್ತು ಒಳಗಡೆ ಇಲ್ಲಿ ನಾಗರಕಲ್ಲಿದೆ, ಅದಾಗದೆ ಉದ್ಭವ ಆಗಿರೋದು, ಇದೆಲ್ಲ ಕಥೆನ ಒಂದು ಪಿನ್ ಟು ಪಿನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು ನಮ್ಮ. ಈ ಮನೆ ಆಮೇಲೆ ಹುಟ್ಟಿತ್ತು ಇಲ್ಲಿ ರಾಯರ ವಿಶ್ರಾಂತ ಹುಟ್ಟು ಹೊರಗೆ ನೋಡಿದ್ರೆ ಕೂಡ್ತದೆ ಅಲ್ಲಿ ಹಾಲು ಹಿಡ್ಕೊಂಡು ಕೂತ್ರು ಹುತ್ತು ದಿನ ಕಣ್ಕೊಂಡು ಬರ್ಬೇಕು ಹಾಲು ಕುಡಿಯೋದು. ಆ ಹುತ್ತು ತೆಗ್ಸಾಕ ಪ್ರಯತ್ನ ಮಾಡ್ತಾರೆ. ಹುತ್ತಿದ ಮನೆ ಹೆಣ್ಮಕ್ಳು ದೊಡ್ಡವ್ರ ಮಕ್ಕಳು ಅಂತಾರ ಹುತ್ತು ತೆಗ್ಸಾಕ್ಲಿಕ್ಕೆ ರಾಯರ್ ಪೂಜೆ ಮಾಡ್ತಾರೆ. ಹುತ್ತಿಗೆ ಪೂಜೆ ಮಾಡಿದ್ರೆ ಹುತ್ತು ಒಂದು ಶಿಲಾನಾಗಬೇಕು, ಹುತ್ತು ಒಂದು ಶಿಲಾನಾಗಬೇಕು. ಈ ಶಿಲಾನಾಗ ಮತ್ತು ರಾಯರ್ ಪೂಜೆ ಮಾಡ್ತಾರೆ. ಆಮೇಲೆ ಭಾಳ ಜಾಗೃತ ಆಗಪ್ಪ, ಮಕ್ಕಳಾಗ್ದವ್ರು, ಲಗ್ನ ಆಗದವರು, ಸಪ್ಪದಲ್ಲಿದ್ದವರು, ಆರೋಗ್ಯ ಭಾಗ್ಯ, ವಿದ್ಯಾಪ್ರಾಪ್ತಿ, ಇನ್ಯಾವುದೇ ಸಮಸ್ಯೆಗಳು ನಾಗಪ್ಪನಿಗೆ ಕಾಯಿನ್ ಬಿಟ್ಕೊಬಿಟ್ಟು ಯಾರಿಗೆ ಸಮಸ್ಯೆ ಸಿಗ್ಬೋದು ಸಂಕಲ್ಪ ಆಗಿಬಿಟ್ಟು ದಿನ ಮಂದಿ ಬರ್ತಾರೆ, ಕೆಲಸ ಆಗಿಂತೆ ಬರ್ತಾರೆ. ಭಾಳ ಜಾಗೃತ ಆಗಪ್ಪ, ನಿಮ್ಗೇನು ಸಮಸ್ಯೆ ಕೈಗೆ ಸಂಕಲ್ಪ ಮಾಡ್ಬೋದು. ಪ್ರತಿ ಮಂಗಳವಾರ ನಾವು ಪಂಚಾಂಗ ಅಭಿಷೇಕ ಮಾಡ್ತೀವಿ ನಾಗಪ್ಪ, ಆವಾಗ ನಿಮ್ಮ ಹೆಸರು ಗೊತ್ತು. ನಾವು ಲಗ್ನ ಸಂತಾನ ಸ್ವಲ್ಪ ಬೇಕಾದ್ರೆ 5 ವಾರ 7 ವಾರ 11 ವಾರ ಬರ್ಸ್ಬೇಕಾಗ್ತದೆ. ಎದಕ್ಕೆ ಬರ್ಸ್ಬೇಕಂದ್ರೆ ಆ 3 ಷಷ್ಠಿ ಬರುತ್ತೆ. ಎಷ್ಟು ಷಷ್ಠಿ ಬಂದ್ರೆ ಅಷ್ಟು ಅನುಕೂಲ ಆಗ್ತದೆ ನಿಮ್ಮೆಲ್ಲರಿಗೆ. ಅದಕ್ಕೆ ನಾಗಪ್ಪ ಷಷ್ಠಿ ಅಂದ್ರೆ ಭಾಳ ವಿಶೇಷ. ಅದಕ್ಕೆ ನಿಮ್ಗೆ ಏನು ಸಮಸ್ಯೆ ಏನು ಕಾಯಿ ಸಂಕಲ್ಪ ಮಾಡ್ತಾರೆ. ಇಲ್ಲಿ ಪಾಂಡವರು ಬಂದಾಗ ಪಂಚಲೋಹ ಪಾಂಡವರ ರಾಯರ ಪೂಜೆ ಮಾಡಿದ್ದು ಅಲ್ಲಿ ಅಪ್ಪಣ್ಣ ಪ್ರಾಣದೇವರಿದ್ದಾರೆ ದರ್ಶನ. ಸೊ ಕೇಳಿಸ್ಕೊಂಡ್ರಿ ಅಲ್ವಾ ಅರ್ಚಕರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ. ಸೊ ಈ ಯಾರಿಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇದೆ, ಅಥವಾ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಅಥವಾ ತುಂಬಾ ಏನೋ ಒಂದು ಪ್ರಾಬ್ಲಮ್ಸ್ ಇದೆ, ಪರ್ಸ್ನಲಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಇಲ್ಲಿ ಬಂದು ಹರಕೆನ ಕಟ್ಕೊಂಡು ಹೋಗ್ತಾರಂತೆ. 5 ವಾರನೋ 11 ವಾರನೋ ಈ ರೀತಿ ಮಾಡ್ತೀವಿ ಅಂತ. ಅದಾದಮೇಲೆ ಹರಕೆ ನಾವೇನು ಕೇಳ್ಕೊಂಡಿರ್ತೀವೋ ಅದು ಆಗೇ ಆಗುತ್ತೆ ಅಂತ ಹೇಳ್ತಾರೆ. ನಾವು ಅಂದ್ಕೊಂಡಿದ್ದೆಲ್ಲ ಆದಮೇಲೆ ಬಂದು ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರಂತೆ. ಸೊ ಅದಾದಮೇಲೆ ನಾವಿಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ ಹೊರಗಡೆ. ಯಾಕೆಂದರೆ ಆಟೋದವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆಟೋದಲ್ಲಿ ಇರೋರೆಲ್ಲ ಮುಂಚೆನೇ ಒಂದು ಸಲ ಬಂದು ನೋಡ್ಕೊಂಡು ಹೋಗಿದ್ರಂತೆ. ಅಲ್ಲಿರೋದ್ರಲ್ಲಿ ನಾವೇ ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ನಾವು ನೋಡ್ತಾ ಇದ್ವಿ. ಆಟೋದವ್ರಿಗೆ ಹೇಳ್ಬಿಟ್ಟು ಬಂದಿದ್ವಿ ಒಂದು 5 ನಿಮಿಷ ಲೇಟ್ ಆದರೆ ಸ್ವಲ್ಪ ವೆಯ್ಟ್ ಮಾಡಿ, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಅಂತ. ಸೊ ಹಾಗೆ ಇಲ್ಲಿ ರಾಯರು ಮಲ್ಕೋತಿದ್ದಂಥ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ ಅಲ್ಲೇ. ಏನೋ ಒಂಥರ ಪಾಸಿಟಿವ್ ವೈಬ್ ಅಂತ ಅನ್ನಿಸ್ತಾ ಇದೆ ನಮಗೆ. ಸೊ ಅದಕ್ಕೆ ಇನ್ನೊಂದು 5 ಮಿನಿಟ್ಸ್ ಕುತ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೂತಿದ್ದೀವಿ. ಅದಾದಮೇಲೆ ನಮಗೆ ಕರ್ಕೊಂಡ್ಬಂದಿದ್ದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದು. ಸೊ ಇಲ್ಲಿ ತುಂಬಾ ಅಂದರೆ ತುಂಬ ರಶ್ ಇತ್ತು. ಹೊರಗಡೆ ನೋಡಿದ್ರೆ ನಮ್ಗೆ ಅಷ್ಟು ರಶ್ ಇಲ್ಲ ಅಂತ ಅನಿಸುತ್ತೆ. ಒಳಗಡೆ ನಮಗೆ ದರ್ಶನ ಮಾಡ್ಕೊಂಡು ಹೊರಗೆ ಬರೋಷ್ಟರಲ್ಲೇ 1 ಅವರ್ ಕಳೆದೋಯ್ತು ಅಲ್ಲೇ. ಸೊ ಬಿಸಿಲು ತುಂಬ ಇತ್ತು. ಆಟೋದವರೆಲ್ಲ ಸುಮಾರು ಜನ ಒಳಗೆ ಬರಲಿಲ್ಲ. ನಾವು ಆಲ್ರೆಡಿ ನೋಡಿದ್ದೀವಿ, ಬಿಸಿಲಿದೆ ನಮಗೆ ಆಗಲ್ಲ, ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂದರು. ಸೊ ನಾವು ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ನಮ್ಗನ್ನಿಸ್ತು ಒಳಗಡೆ ಹೋಗುವಾಗ ರಶ್ ಇರಲ್ಲ ಅಂತ. ಸೊ ತುಂಬಾ ರಶ್ ಇತ್ತು. ಇಲ್ಲಿ ನೋಡ್ಬೋದು ನೀವು ಆಂಜನೇಯನ ಪಾದಗಳಿದು ರಿಯಲ್. ಅವರು ಏನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ 12ರಿಂದ 13 ವರ್ಷಗಳ ಕಾಲ ತಪಸ್ಸನ್ನ ಮಾಡಿರ್ತಾರೆ. ಅಂಥ ಟೈಮಲ್ಲಿ ಆಂಜನೇಯ ಪಂಚಮುಖಿ ರೂಪದಲ್ಲಿ ಬಂದು ಆಂಜನೇಯ ರಾಘವೇಂದ್ರ ಸ್ವಾಮಿಗೆ ದರ್ಶನ ಕೊಟ್ಟಂಥ ಜಾಗ. ಆ ಪಾದಗಳನ್ನು ಇನ್ನೂ ಕೂಡ ಇಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ಪ್ಲೇಸ್ಗೆ ಹೋಗಬೇಕಿತ್ತು, ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಸೊ ತುಂಬ ಬಿಸಿಲಿರೋದ್ರಿಂದ ನಮ್ಮ ಶ್ರೇಯನು ತುಂಬ ಹಠ ಮಾಡ್ತಾ ಇದ್ಲು. ಸೊ ಅದೊಂದು ನೋಡೋದಕ್ಕೆ ಅದಾದಮೇಲೆ ಪ್ರಸಾದ ಎಲ್ಲ ತಿನ್ಕೊಂಡು ರೂಮ್ಗೆ ಹೋಗಿ 1-2 ಅವರ್ಸ್ ರೆಸ್ಟ್ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ಮತ್ತೆ ಇನ್ನೊಂದ್ಸಲ ನಾವು ರಾಯರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಯಾಕಂದರೆ ಒಳಗಡೆ ಸ್ವಲ್ಪ ರಶ್ ಕಡಿಮೆ ಇತ್ತು. ಹೇಗೂ ಟೈಮ್ ಇದೆ, ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ, ಇನ್ನು ಯಾವಾಗೋ ಬರೋದು ಗೊತ್ತಿಲ್ಲ, ಇನ್ನೊಂದ್ಸಲ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಕೂತಿದ್ವಿ. ಸೊ ಅದಾದಮೇಲೆ ಅಲ್ಲಿ ಮ್ಯೂಸಿಯಂ ಇತ್ತು, ಮ್ಯೂಸಿಯಮ್ನ ನೋಡ್ಕೊಂಡು ಬಂದ್ವಿ. ಯಾರೆಲ್ಲ ಮಂತ್ರಾಲಯಕ್ಕೆ ಹೋದ್ರೂ ಮ್ಯೂಸಿಯಮ್ನ ಮಾತ್ರ ಮಿಸ್ ಮಾಡಬೇಡಿ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಶ್ರೇಯ ಅದು ಇದು ಏನೇನೋ ತೊಗೋಬೇಕು ಅಂತಿದ್ಲು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ರಾತ್ರಿ ಆಯಿತು. ಸೊ ರಾತ್ರಿ ಆದಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. 2 ಕಣ್ಣು ಸಾಕಾಗ್ತಲ್ಲ, ಅಷ್ಟೇ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿಂದ ಎದ್ದು ಬರೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇವತ್ತಿನ ದಿನ ನೈಟೇ ನಮಗೆ ಟ್ರೈನ್ ಇರೋದು, ರಿಟರ್ನ್ ಟ್ರೈನು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಹೋಗೋಣ ಅಂದ್ಬಿಟ್ಟು ಬಂದು ಕೂತಿದ್ವಿ. ಸೊ ಹಾಗೆ ಅಲ್ಲಿ ನಮ್ಮ LED TV ಹಾಕಿದ್ದಾರೆ ಅಲ್ವಾ. ಸೊ ಅಲ್ಲಿ ಏನು ಒಳಗಡೆ ರಥೋತ್ಸವ ನಡೀತಾ ಇತ್ತು. ಒಳಗಡೆ ತುಂಬಾ ರಶ್ ಇತ್ತು. ಮತ್ತು ನಮ್ಮ ಶ್ರೇಯ ತುಂಬಾ ಹಠ ಮಾಡ್ತಾ ಇದ್ಲು ಒಳಗಡೆ ಬರೋದಕ್ಕೆ. ಸೊ ಅದಕ್ಕೆ ಅಲ್ಲಿಂದನೇ ನಾವು ನೋಡ್ತಾ ಕೂತಿದ್ವಿ. ನಮ್ಮ ಶ್ರೇಯ ಆಟಾಡ್ತಾ ಅಲ್ಲೇ ಹೊರಗೆ ಕೂತಿದ್ಲು. ಸೊ ದಿನ ರಾತ್ರಿ ಸಂಜೆ 7 ಗಂಟೆ ಟೈಮಲ್ಲಿ ರಥೋತ್ಸವ ಮಾಡ್ತಾರೆ.
ಅಂದರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ದಿನಾ ರಾತ್ರಿ ರಥೋತ್ಸವನ ಮಾಡ್ತಾರೆ. ಹಾಗೆ ನಾವಿಲ್ಲೇ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ವಿ. ಸೊ ಇದಾದಮೇಲೆ ರೂಮ್ಗೆ ಹೋಗಿ ನಮ್ಮದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡಬೇಕಾಗಿತ್ತು. ಯಾಕೆಂದರೆ ನಾವು ನಿನ್ನೆ ಯಾವ ಟೈಮಿಗೆ ಚೆಕ್ಇನ್ ಆಗಿದ್ವೋ ಅದೇ ಟೈಮಿಗೆ ನಾವು ಚೆಕ್ಔಟ್ ಆಗಬೇಕಾಗಿತ್ತು. ಸೊ ಬೇಗನೆ ಹೋಗೋಣ ಅಂದ್ಬಿಟ್ಟು 9:30ಗೆಲ್ಲ ಚೆಕ್ಔಟ್ ಆಗಿಬಿಟ್ಟು ನಾವು ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ಊಟ ಅಲ್ಲೇ ಮಾಡ್ಕೊಂಡ್ವಿ ಹೊರಗಡೆ ಹೋಟೆಲಲ್ಲೇ. ಸೊ ಲಗೇಜ್ ಎಲ್ಲ ತೊಗೊಂಡು ಪ್ರಸಾದ ತಿನ್ನೋದಕ್ಕೆ ಹೋಗೋದಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಹೊರಗಡೆನೇ ಊಟ ಮಾಡಿಕೊಂಡು ಸೀದಾ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ರಾಯರನ್ನ 2 ಸಲ ದರ್ಶನ ಮಾಡಿಕೊಂಡು ಖುಷಿಯಿಂದ ಮನೆಗೆ ಹೊರಟಿದ್ದೀವಿ. ಇವಾಗ ನಮಗೆ ಟ್ರೈನ್ ಇದ್ದಿದ್ದು ಮಧ್ಯರಾತ್ರಿ 1:15ಗೆ. ಸೊ ಅಲ್ಲಿವರೆಗೂ ಇಲ್ಲೇ ಸ್ಟೇಷನಲ್ಲೇ ವೆಯ್ಟ್ ಮಾಡೋಣ ಅಂದ್ಕೊಂಡು ಬೇಗನೆ ಬಂದ್ವಿ. ಆಮೇಲೆ ಆಟೋ ಸಿಗುತ್ತೋ ಇಲ್ವೋ ಅಂತ ನಮ್ಗೆ ಫಸ್ಟ್ ಟೈಮ್ ಬಂದಿರೋದಲ್ವ, ಗೊತ್ತಿಲ್ಲ ನಮಗೆ ಆಮೇಲೆ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಬೇಗನೆ ಬಂದುಬಿಟ್ವಿ. ಸೊ ಇವಾಗ ಸ್ಟೇಷನ್ ಒಳಗೆ ಹೋಗ್ತಾ ಇದ್ವಿ. ಹೋಗಿ ಒಳಗಡೆ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಕೂತ್ವಿ ಅಂದರೆ ಬೇಗ ಟೈಮ್ ಆಗೋಗುತ್ತೆ 1:30. ಅಂದರೆ ಎಷ್ಟು ರಶ್ಶು ಅಂದರೆ ಮಂತ್ರಾಲಯ ಸ್ಟೇಷನ್ ಎನಿ ಟೈಮ್ ಜನ ಇದ್ದೇ ಇರ್ತಾರೆ. ಯಾವ ಟ್ರೈನ್ ಬಂದರೂ ಕೂಡ ಅದರಲ್ಲಿ ಮಂತ್ರಾಲಯಕ್ಕೆ ಬರೋರು ಸುಮಾರು ಜನ, ಅರ್ಧಕ್ಕರ್ಧ ಟ್ರೈನ್ ಅಲ್ಲೇ ಖಾಲಿ ಆಗೋಗುತ್ತೆ, ಅಷ್ಟು ಜನ ಮಂತ್ರಾಲಯಕ್ಕೆ ಬರ್ತಾನೆ ಇರ್ತಾರೆ. ಸೊ ಅದಾದಮೇಲೆ ನಮ್ಮ ಟ್ರೈನ್ ಕೂಡ ಬಂತು ಬೆಳಗಿನ ಜಾವ. ನಾವು ಇಳಿದ್ಬಿಟ್ಟು ಈಗ ಮನೆಗೆ ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿರೋಂಥ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್